ಸರ್ ವಾಯ್ಸ್ ಬಗ್ಗೆ ಅವಾಗ ಇಂಟ್ರೊಡಕ್ಷನ್ ಕೊಟ್ಟೆ, ಬಟ್ ಆದ್ರೂ ಎಲ್ಲಾದ್ರೂ ಯಾವ್ದಾದ್ರು ಸೆಟ್ ಅಲ್ಲಿ ಅಥವಾ ಯಾವ್ದಾರ ಫಿಲ್ಮ್ ಶೂಟಿಂಗ್ ಅಲ್ಲಿ ಎಲ್ಲಾದ್ರೂ ಇರ್ಬೋದು, ಇದು ನನ್ನ ಏರಿಯಾ ಅಂತ ನಿಮ್ಗೆ ಅನ್ಸಿರೋದು ಯಾವ ಸೆಟ್ ಅಲ್ಲಿ ಅಥವಾ ಯಾವ ಜಾಗದಲ್ಲಿ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಅಂದ್ರೆ ನನ್ನ ಏರಿಯಾ ನನ್ನ ಊರಂತೂ ಯಾವತ್ತೂ ಇಷ್ಟುವರೆಗೂ ಅನಿಸ್ಲಿಲ್ಲ ನನಗೆ. ಬಟ್ ಆ ಒಂದು ಸೀನ್ಗೆ ಆ ಒಂದು ಕ್ಯಾರೆಕ್ಟರ್ಗೆ ಏನು ಬೇಕೋ ಮಾಡ್ತೀನಿ, ಅದರಿಂದ ಇವತ್ತು ಒಳ್ಳೆ ಅಭಿಮಾನ ಎಲ್ಲ ಸಿಕ್ಕಿದೆ. ಸೊ ಯಾವತ್ತೂ ಹಂಗೇನು ಅನಿಸಿಲ್ಲ. ಸೂಪರ್ ಸರ್. ಹಾಗೆ ನಿಮ್ಮ ಜರ್ನಿ ಅಂತ ನೋಡಿದ್ರೆ ನಿಮ್ಮ ಕರಿಯರ್ ಇನ್ ಜರ್ನಿ ಅದು ನಾವು ನೋಡ್ತಾ ಇದ್ದೀವಿ ಮೇಲೆ, ಬಟ್ ಆ ಕರಿಯರ್ ಹೋಗೋದಕ್ಕೆ ಒಂದು ಜರ್ನಿ. ಪ್ಲೀಸ್ ಎಲಾಬೋರೇಟ್ ಸರ್. ಈಗ ಅದೇ ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್ ಒಂದು 25 ವರ್ಷ ನಾನು ಟ್ರೈ ಮಾಡಿ ಡಬ್ಬಿಂಗಲ್ಲಿ ಬ್ಯುಸಿಯಾಗಿ. ಸೊ ಒಳಗಡೆ ಯಾವತ್ತಾದ್ರೂ ಒಂದು ದಿನ ಒಂದು ಆ್ಯಕ್ಟರ್ ಆಗಬೇಕು ಅಂತ ಒಂದು ಕನಸಿತ್ತು. ಅದು ನನ್ನ ಗೆಳೆಯ ಕಿಚ್ಚ ಸುದೀಪ್ ಕೆಂಪೇಗೌಡ ಆ ಪಿಕ್ಚರಲ್ಲಿ ಆ ಆರುಮುಗ ಅನ್ನೋ ಕ್ಯಾರೆಕ್ಟರು. ಇವತ್ತು ಇಲ್ಲಿಗೆ ಬಂದು ಇಲ್ಲಿ ನಿಂತ್ಕೊಂಡಿದ್ದೀನಿ, ಇವೆಲ್ಲರ ಮುಂದೆ ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಸುದೀಪ್ ಆ್ಯಂಡ್ ಕೆಂಪೇಗೌಡ. ಸೊ ಒನ್ಸ್ ಅಗೇನ್, ಬಿಕಾಸ್ ಇಷ್ಟವರೆಗೂ ನಾನು ಯಾವ ಸ್ಟೇಜ್ ಮೇಲೆ ನಿಂತ್ಕೊಂಡ್ರು ನಾನು ಹೇಳೋದಿದೆ, ಥ್ಯಾಂಕ್ ಯು ದೀಪು, ಥ್ಯಾಂಕ್ ಯು ಫಾರ್ ವಾಟ್ ಐ ಹ್ಯಾವ್ ಟು ಡೂ. ಸೂಪರ್ ಸರ್. ಸರ್ ಆಸ್ ಅ ಪರ್ಸನ್ ಆ್ಯಂಡ್ ಆನ್ ಸ್ಕ್ರೀನ್ ಎರಡು ತುಂಬಾ ವಿಭಿನ್ನ ನೀವು ರೂಪಗಳು. ನೀವು ನಿಜವಾಗ್ಲೂ ವಿಲ್ಲನ ಅಂತ ತುಂಬಾ ಡೌಟ್ ಇದೆ ಸರ್ ಎಲ್ಲರೂ. ಆ್ಯಕ್ಚುಲಿ ಇಲ್ಲ, ಬಿಕಾಸ್ ಅವರು ನನಗಿಂತ ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಅದಕ್ಕೆ. ಬಟ್ ಎಸ್, ಆಫ್ ಸ್ಕ್ರೀನು ನಾನು ತುಂಬ ಸಾಫ್ಟು ಆ್ಯಂಡ್ ಜೆಂಟಲ್, ಬಟ್ ಆನ್ ಸ್ಕ್ರೀನ್ ಆ ಥರ ನಾನು ಕಾಣಿಸೋಕೆ ಇದ್ರಿಲ್ಲ. ಅವನೇ ಕಾರಣ, ಅವನ ಕ್ಯಾರೆಕ್ಟ್ರೇ ಕಾರಣ, ಆ ಕೆಂಪೇಗೌಡನೇ. ಸೊ ಆನ್ ಸ್ಕ್ರೀನ್ ಎಸ್, ಐ ಆಮ್ ದಿ ವಿಲನ್, ಬಟ್ ಆಫ್ ಸ್ಕ್ರೀನ್ ಫ್ಯಾಂಟಾಸ್ಟಿಕ್ ಸರ್. ಸರ್ ಹೆಬ್ಬುಲಿ ಅಂದ್ರೆ ನಿಮಗೇನು? ಹೆಬ್ಬುಲಿ, ಸಿ ಆಲ್ರೆಡಿ ನನ್ನ ಜರ್ನಿ ವಿತ್ ಸುದೀಪ್ ಒಂದು ಆಲ್ಮೋಸ್ಟ್ 5 years ಕಂಪ್ಲೀಟ್ ಆಗಿದೆ. ಪ್ಲಸ್ ದಿಸ್ ಮೈ 7th ಮೂವಿ ವಿತ್ ಸುದೀಪ್. ಸೊ ಹೆಬ್ಬುಲಿ ಅಂದರೆ ಅಗೇನ್ ಅನದರ್ ಎಕ್ಸ್ಪೀರಿಯನ್ಸ್, ಇನ್ನೊಂದು ಹೊಸ ಅನುಭವ. ಬಿಕಾಸ್ ಎವ್ರಿ ಡೇ ವಿಲ್ ಕಮ್ ಅಪ್ ವಿತ್ ಅ ಸರ್ಪ್ರೈಸ್. ಸೊ ವರ್ಕಿಂಗ್ ವಿತ್ ಸುದೀಪ್ ಆ್ಯಂಡ್ ಆ ಒಂದು ದೊಡ್ಡ ಬಡ್ಜೆಟ್ಟು, ಆ ಪಿಕ್ಚರು, ಕ್ಯಾರೆಕ್ಟರ್ಸು. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ವರ್ಕಿಂಗ್ ಅಗೇನ್ and again with Deepu. And at the same time, very big casting, Ravichandran sir ಆಗಿರಲಿ, ಆ ಕಡೆ ರವಿ ಕಿಶನ್, ಕಬೀರ್, ಸೊ and my director Kittappa and my producers, superb experience. ಸರ್ ರವಿ ಕಿಶನ್ ಸರ್ ಬಗ್ಗೆ and ರವಿ ಶಂಕರ್ ಅವ್ರ ಬಗ್ಗೆ, ಸರ್ ಇವರಿಬ್ಬರಲ್ಲಿ ದೊಡ್ಡ ವಿಲನ್ ಹೆಬ್ಬುಲಿ ಯಾರಾಗ್ತಾರೆ ಸರ್? Wait till 23rd and see. Thank you sir. That is the answer. Sir,